ಮಹಾರಾಷ್ಟ್ರ ಪೊಲೀಸರು ರಾಜ್ಯಕ್ಕೆ 2 ಬಾರಿ ಬಂದು ಡ್ರಗ್ಸ್ ಪತ್ತೆ ಹಚ್ಚಿದ್ದಾರೆ. ನಮ್ಮ ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲಿ ಹೋಯ್ತು ಅಂತ ಹೇಳಿ ಶಾಸಕರಾದ ಸಿಸಿ ಪಾಟೀಲ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿರ್ತಕ್ಕಂಥ ಡ್ರಗ್ ಮಾಫಿಯಾ ಮಹಾರಾಷ್ಟ್ರ ಪೊಲೀಸರು 2 ಬಾರಿ ಬೆಂಗಳೂರಿಗೆ ಬಂದು ಡ್ರಗ್ ಜಾಲವನ್ನು ಪತ್ತೆ ಹಚ್ಚಿದ್ರು. ನಮ್ಮ ಇಂಟೆಲಿಜೆನ್ಸ್ ಹೋಗಿತ್ತು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೋಗಿತ್ತು. ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥವೋ ಅಥವಾ ಅವರನ್ನು ಸರ್ಕಾರ ಕೈ ಕಟ್ಟಿ ಹಾಕಿದೆಯೋ ಅನ್ನುವಂಥ $1 ಮಿಲಿಯನ್ ಕ್ವಶನ್ ಇರ್ತದೆ. ಮುಂಬೈ ಪೊಲೀಸರು ಬಂದು ಇಲ್ಲಿ ಡ್ರಗ್ ಪತ್ತೆ ಹಚ್ತಾರೆ. ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಮಾಹಿತಿ 2023 ಒಳಗೆ 12,340 kg ಬರ್ಕೋರಿ, 12,340 kg, 18,07,00,000 ಮೌಲ್ಯ. 2024 7,016 kg, 16,27,00,000. 2025 ಮುಗಿತಿರ್ತಕ್ಕಂಥ ಈ ವರ್ಷದಲ್ಲಿ ಇನ್ನೂ ಡಿಸೆಂಬರ್ ಎಂಡ್ ಇದು 2-3 ದಿನ ಎಷ್ಟು ಖರ್ಚಾಕೈತೆ ಏನೋ, ಇವತ್ತ ನಾಳೆ ನಾಡ್ದ 10,084 kg, 104,17,00,000. ಇದು ಸನ್ಮಾನ್ಯ ಗೃಹ ಸಚಿವರು ವಿಧಾನಸಭೆಯಲ್ಲಿ ಕೊಟ್ಟಂಥ ಉತ್ತರ. ನಮ್ಮ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಹಿಡಿತಾರಂತಂದ್ರೆ ನಮ್ಮ ಪೊಲೀಸರು, ನಾನು ಈಗಾಗಲೇ ಹೇಳಿದಂಗೆ, ಯಾರೋ ಅವ್ರ ಕೈಯನ್ನು ಕಟ್ಟಾಕ್ಯಾರ. ಗದಗ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು, ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ, ಆಡಳಿತ ರಹಿತ ಸರ್ಕಾರ ನಡೆದಿದೆ. ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮದ್ಯದ ಅಂಗಡಿ ಆರಂಭ ಮಾಡ್ತಾರಂತೆ. ಮದ್ಯದಿಂದ ಬೇಕಾದರೂ ಮುಖವನ್ನ ತೊಳೆದುಕೊಳ್ಬಹುದು. ಇತ್ತ ಮದ್ಯ ಮಾರಾಟ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾರೆ. ಅತ್ತ ಪೊಲೀಸರಿಂದ ಟೆಸ್ಟ್ ಮಾಡಿಸಿ ಕೇಸನ್ನ ಹಾಕಿಸ್ತಾರೆ ಅಂತ ಹೇಳಿ ಶಾಸಕ ಸಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ನಮ್ಮ ಗೃಹ ಸಚಿವರನ್ನು ಕೇಳಿದ್ರೆ ಒಂದು ನಿರ್ದಿಷ್ಟವಾದ ಉತ್ತರ ಇದೆ. ಅದು ನಿಮಗೂ ಗುರ್ತು, ನಮಗೂ ಗುರ್ತು, ರಾಜ್ಯದ ಜನತೆಗೂ ಗುರ್ತು. ನೋಡ್ತೇನೆ, ವಿಚಾರ ಮಾಡ್ತೇನೆ, ಮಾಹಿತಿ ಬಂದಿಲ್ಲ, ಕಾನೂನು ತನ್ನ ಕ್ರಮವನ್ನು ತಗೊಂತೈತಿ. ಕಾನೂನು ತಮ್ಮ ಕ್ರಮ ತಗೊಳ್ಳದಿದ್ರೆ ಗೃಹ ಸಚಿವರೇ ನೀವೇ ಅದಕ್ಕೆ ಬೇಕು. ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಆಡಳಿತ ರಹಿತ ಸರ್ಕಾರ ಕಳೆದ 2.5 ವರ್ಷದಲ್ಲಿ ನಡೆದಿದೆ. ಮತ್ತು ವಿಚಿತ್ರ ಅಂದ್ರೆ ಈ ಸರ್ಕಾರ ನಡೆದ ಒಂದು ಎಕ್ಸೈಸ್ ಇದ್ರ ಮ್ಯಾಗ 5 ವರ್ಷಕ್ಕೆ ಲೈಸೆನ್ಸ್ ರಿನ್ಯೂ ಮಾಡಕತ್ತಾರ. 800 ಕೋಟಿನೇ ಬರ್ತೈತೆ ಅದರಿಂದ. 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಕತ್ತಾರ. ಎಲ್ಲಾರ ನೋಡಿದ್ರಿ? ಆಮೇಲೆ ನಾಳೆ 31ಕ್ಕೆ ಬೆಳಗಿನ 6 ಗಂಟೆಗೆ ಚಾಲು ಅಂತ ಮದ್ಯದ ಅಂಗಡಿ. ಯಾರೇನು ಲೇಟಾಗಿ ಲಘು ಆದ್ರೆ ಲೇಟ್ ಆದ್ರೆ ಸಿಗುದಿಲ್ಲ ಅಂತ ತಿಳ್ಕೊಬೇಡ್ರಿ. 6 ಗಂಟೆಗೆ ಚಾಲು ರಾಜು. ಮುಖ ಬೇಕಾದ್ರೆ ಅದರಲ್ಲೇ ಅಂತ ಹೇಳ್ತಾರೆ, ಅದನ್ನು ತೊಗೊಂಬಂದು ತಿಳ್ಕೊರು. ಮುಖ ಕೇಳಿದ್ರೇನೆ ಬೆಳಗಿನ 6 ಗಂಟೆ ಅಂತ. ಯಾವನಾರು ಹೊಸ ವರ್ಷ ಆಚರಣೆ ಬೆಳಗಿನ 6 ಗಂಟೆಗೆ ಮಾಡ್ತಾನೆ ಅಂದರೆ ಆದಷ್ಟು ಮದ್ಯ ಮಾರಾಟ ಆಗಲಿ, ನೀವು ಕುಡಿದು ರಸ್ತೆದಾಗ ಬೀಳ್ರಿ, ಆ ಬರೋ ರೊಕ್ಕದಿಂದ ನಾವು ಆರಾಮ ಮಜಾ ಹೊಡ್ಕೊತ ಇರ್ತೇವೆ ಅನ್ನುವಂಥದ್ದು. ಬೆಳಗಿನ 6 ಗಂಟೆ ನೋಡಿ ನೆಗಿ ಬರ್ತದಪ್ಪ ನಾನು. ಆಮ್ಯಾಗ ರಾತ್ರಿ 12-1 ಗಂಟೆ ಮಟ ಇಲ್ಲಿ ಸೆರೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ರಾತ್ರಿ ಬರುವಾಗ ಪೊಲೀಸರು ಟೆಸ್ಟ್ ಮಾಡಕ್ಕೆ ಅಂದಿರ್ತಾರೆ. ಮತ್ತು ಅದಕ್ಕೆ ರೊಕ್ಕ ಬೆಳಗಿನ 6 ಗಂಟೆಗೆ ಕೊಡೋದು, ಮಾತ್ರ ಅದಕ್ಕೆ ಪೊಲೀಸರು ಟೆಸ್ಟ್ ಮಾಡೋದು MG ರೋಡ್ನಾಗ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.